ಎಂ ಕೃಷ್ಣ ಸಿಎಂ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಇದೆಲ್ಲ 174 ಎಕರೆ ವಿಲೇವಾರಿ ಆಗಿರೋದು ಆ ಪೀರಿಯಡ್ ನಲ್ಲಿ. ಈಗಿನ ಮುಖ್ಯಮಂತ್ರಿಗಳು ಆಗ UD ಮಿನಿಸ್ಟ್ರು ಈ ಮಹಾನುಭಾವರು. ಕೋಆಪರೇಟಿವ್ ನಲ್ಲಿ ಮಂತ್ರಿ ಆಗಿದ್ದು ಸ್ವಲ್ಪ ದಿವಸ ಇದ್ರು. ಆಗೇನ್ ಮಾಡೋರು NTI ಸೊಸೈಟಿ, ಆಮೇಲೆ ಒಂದ್ಸಲ ಚರ್ಚೆ ಮಾಡೋಣ. NTI ಸೊಸೈಟಿ ಕತೆ ಅದೊಂದು ದೊಡ್ಡ ಕತೆ ಇದೆ. ಅದು NTI ಸೊಸೈಟಿ, ಸಹಕಾರಿ ಸೊಸೈಟಿ. ಇಲ್ಲಿ ಯಾರ್ಯಾರಿಗೆ ಯಾರ್ಯಾವಾಗ ಸೇಲ್ ಆಗಿದೆ. ನಾನು ಮುಖ್ಯಮಂತ್ರಿ ಆದ ನಂತರ ನನ್ನ ಗಮನಕ್ಕೆ ಇದು ಬಂದಾಗ ನಾನು ಆದೇಶ ಮಾಡಿದೆ ಚೀಫ್ ಸೆಕ್ರೆಟರಿಗೆ, ಯಾವುದೇ ಕಾರಣಕ್ಕೂ HMTಯ ಭೂಮಿನ ಪರಭಾರೆ ಮಾಡೋದಾಗಲಿ ರಿಜಿಸ್ಟ್ರೇಷನ್ ಯಾವುದೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬಾರದು ಅಂತೇಳಿ ಆದೇಶ ಮಾಡಿದೆ. ಅದಾದ ನಂತರ ಮಾರಾಟಗಳು ನಿಂತಿದೆ. ಇದಿರ್ತಕ್ಕಂಥದ್ದು ಯಾವ ಬಿಲ್ಡರ್ಗಳು ಯಾರ್ಯಾರಿಂದ ಪಡೆದ್ರು ಅದು ಒಂದು ಭಾಗ. ಈಗ ನಾನು ಇಲ್ಲಿ ಬಂದಾಗ ಹಲವಾರು ಜನ ಹೆಣ್ಮಕ್ಳು ಬಂದ್ರು. ಆ ಅಪಾರ್ಟ್ಮೆಂಟ್ಗಳನ್ನ ಅಸೋಸಿಯೇಷನ್ ಮೆಂಬರ್ಗಳ ಪ್ರೆಸಿಡೆಂಟ್ಗಳವರು ಅಲ್ಲಿ ಇವತ್ತು ಸಹ ಅವರೆಲ್ಲ ಕಷ್ಟಪಟ್ಟು, ಅದಕ್ಕೆ ಕಟ್ಟದೋನಿ ಯಾವನೋ ದುಡ್ಡು ಮಾಡ್ಕೊಂಡ ಹೊಟ್ಟೋದ ಮಾರಾಟ ಮಾಡಿ. ಈಗ ಅವ್ರಿಗೆ ಇನ್ನೂ ಆ ಖರೀದಿ ಮಾಡ್ಕೊಂಡವ್ರಲ್ಲ ಆ ಫ್ಲಾಟ್ಗಳನ್ನ, ಅವ್ರ ಹೆಸರಿಗೆ ಇನ್ನೂ ಆಗ್ತಾ ಇಲ್ಲ. ಅದು ಏನೋ ಎ ಖಾತಾ ಬಿ ಖಾತಾ 5% 2% ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಇಲ್ಲಿ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಸ್ವಲ್ಪ ಹಣ ಉಳಿಸಿ ಏನೋ ಒಂದು ಫ್ಲಾಟ್ ತಗೋಣ ಅಂತ ಹೇಳಿ ಪಾಪ ಯಾರೋ ಅಮಾಯಕರು ತಗೊಂಡವ್ರೆ. ಈಗ ಅವರೆಲ್ಲ ಬಂದಿಲ್ಲ ಅರ್ಜಿ ಕೊಡ್ತಾವ್ರು ನನಗೀಗ. ಪಾಪ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಅವರ ಸಭೆ ಬೇರೆ ಮಾಡಿದ್ರು. ಯಾವ ಉದ್ದೇಶಕ್ಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಯಾರು ಮಾಲೀಕತ್ವ ಹೊಂದಿದ್ದಾರೆ ಅವರಿಗೆ ಎಲ್ಲಾ ರೀತಿಯ ಸರ್ಕಾರದಿಂದ ಅನುಕೂಲ ಮಾಡ್ಕೊಳ್ತೀನಿ ಅಂತ ಏನೋ ಒಂದು ಭಾಷಣ ಮಾಡಿರ್ಬೇಕು. ನಾನು ನೋಡಿಲ್ಲ ಆ ಭಾಷಣದ ಟೆಕ್ಸ್ಟ್, ನಾನು ನೋಡಿಲ್ಲ. ಎಲ್ಲ ಒಂದು ತುಣುಕು ಯಾರೋ ಹೇಳಿದ್ರು ಈ ತರ ಆಗಿತ್ತು, ನೆನ್ನೆ ಕರೆದಿದ್ರು ಮೀಟಿಂಗ್. ನಾನು ಇವ್ರ ಪಾಪ ಇಲ್ಲಿ ಹೇಳ್ತಾವ್ರಲ್ಲ, ಈಗ ನಿಮ್ ಕಾಲದಲ್ಲಿ ಮಾರಾಟ ಮಾಡಿಸಿ ಸ್ಟೇಟ್ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ ಅಂತ ಹೇಳ್ತಾರೆ. ಇಲ್ಲಿ ಅದ್ ಹೆಂಗ್ ತಗೊಂಡ್ರು ಗೊತ್ತಿಲ್ಲ ನನಗೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಕೆಲವು ದೇಶದ ಗ್ರೋತ್ಗೆ ರಿಸರ್ಚ್ ಸೆಂಟರ್ಗಳಿಗೆ ಕೊಟ್ಟಿರ್ತಕ್ಕ ನನ್ನ ತಕರಾರಿಲ್ಲ. ಇವತ್ತು ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದಾರೆ. ಅದು ಇಲ್ಲಿ HMT ಮತ್ತು ಕೇಂದ್ರ ಸರ್ಕಾರದ ನಡುವೆ, ಯಾಕೆಂದ್ರೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ಮೆಂಟ್ ಇದೆ, ಅದು ನಾವೇನು ಮಾಡ್ಲಿಕ್ಕಾಗಲ್ಲ. ಅವ್ರಿಗೆ ಬೇಕಾದಂತ ಅವ್ರಿಗೆ ಇಲಾಖೆಗಳಿಗೆ ಕೊಟ್ಟಿರೋದು ಬೇರೆ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಇಲಾಖೆ. ಇಲ್ಲಿ ಪ್ರೈವೇಟ್ನರಿಗೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಸಿಂಗಾಪುರ ಮಾಡೋದಕ್ಕೆ ಇದಕ್ಕೆ ಅಲ್ವಾ ಕೊಟ್ಟಿರೋದು? ಆಗ 4 ವರ್ಷ ಸಿಂಗಾಪುರ ಮಾಡಿದ್ರಲ್ಲ. ಈಗ ವಿಶ್ವ ದರ್ಜೆಗೆ ಬೆಂಗಳೂರಿನ ಬ್ರ್ಯಾಂಡು, ಯಾವ ಬ್ರ್ಯಾಂಡ್ ಹಾಕ್ತೀರಿ? ಮಳೆ ಬಂತು, ಸದ್ಯ ಮಳೆ ಬರದೆ ರಸ್ತೆಗಳು ಒಂಚೂರು ಉಳ್ಕೊಂಡವೆ. ಈಗ ಈ ವರ್ಷ, ಹೋದ ವರ್ಷ ಬಂದಾಗ ಮಳೆ ಬಂದಿದ್ರೆ ಗುಂಡಿ ಹೋಗಿ ಲೆಕ್ಕ ಹಾಕ್ಬೇಕಾಗಿತ್ತು. ಈಗ ಏನಪ್ಪ ಪ್ರವಾಸ ಮಾಡಿದ್ರು, ಹೋದ್ರು ಎಲ್ಲಾ ಕಡೆ ಬೆಂಗಳೂರು ನಗರದಲ್ಲಿ, ರಾತ್ರಿ ಎಲ್ಲ ಟಾರ್ಚ್ ಉಟ್ಕೊಂಡು ನೋಡಿದ್ರು. ಈಗ ಹೊಸದಾಗಿ ಒಬ್ರು ಬಂದವ್ರು, ನಗರಸಭೆ ಬೆಂಗಳೂರು ನಗರ ಕ್ಲೀನ್ ಮಾಡಕ್ ಬಂದವ್ರೆ. ಅದ್ ಯಾರನ್ನ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣಂತೆ. ಇದಕ್ಕೆ HMT ವಿಷಯದಲ್ಲಿ ಪದೇ ಚರ್ಚೆ ಅನವಶ್ಯಕ. ಇವತ್ತು ನಾನು ನಾನು ನಿಮ್ಮನ್ನು ಕರೆಸಿದ್ದು ಅದಕ್ಕೋಸ್ಕರಲೇ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ HMTಯ ವಕೀಲರುಗಳಿದ್ದಾರೆ. ಕಾನೂನಿನ ಅಡಿನಲ್ಲಿ ಇದನ್ನ ಉಳಿಸ್ತಕ್ಕಂಥದ್ದಕ್ಕೆ ಏನ್ ಮಾಡಬೇಕು ಅದಕ್ಕೆ ಅವ್ರ ಜವಾಬ್ದಾರಿ ತಗೋತಾರೆ. ಆದ್ರೆ ಪದೇ ಒಂದು ದೇಶದಲ್ಲಿ ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂತ ಈ ಒಂದು ಜಾಗವನ್ನ ನೀವು ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಬರ್ತಕ್ಕಂಥ ರೀತಿನಲ್ಲಿ ಮಾತನಾಡೋದು ನಿಲ್ಲಿಸಿ. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಪಾಪ ನನಗೆ ಹೇಳಿದ್ದಾರೆ ಅವರ ಮಿನಿಸ್ಟ್ರು, ಎಂಥದ್ದು ಕಾರ್ಖಾನೆಗಳು ತನ್ನಿ, ಏನೋ ಸ್ಟೀಲ್ ಇಂಡಸ್ಟ್ರಿ ತನ್ನಿ. ಸದ್ಯ ಇರೋದನ್ನೇ ಉಳ್ಸಕ್ ಬಿಡ್ತಾ ಇಲ್ವಲ್ಲ, ಬೇರೆ ತರೋದು ಮಾಡೋದು ನೋಡೋಣ. ಇದನ್ನೇ ಇರೋದನ್ನೇ ಉಳ್ಸಕ್ ನೀವು ತಯಾರಾಗಿಲ್ಲ.
ಈಗ ನಾ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಆ ಪಾಪ ಅಲ್ಲೆಲ್ಲ ಫ್ಲಾಟ್ ಅಲ್ಲಿ ಅವರಲ್ಲ, ಕಾನೂನುಬದ್ಧವಾಗಿ ಅವ್ರು ಬದುಕಕ್ಕೆ ಏನ್ ಮಾಡ್ಬೇಕು ಮಾಡಪ್ಪ. ಮಾಧ್ಯಮದ ಮುಂದೆ ಕುತ್ಕೊಂಡ್ಬಿಟ್ಟು ಕತೆ ಹೇಳಿದ್ರೆ ಆಗಲ್ಲ. ಎಲ್ಲ ಮಾಡಿದಿರಲ್ಲ ಅವಾಂತರ, ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದೀರಿ, ಸರಿಪಡಿಸ್ಕೊಡ್ಬೇಕಲ್ಲ. ಪಾಪ ಹೆಂಗೋ ಬಂದಿದ್ದೀರಿ. ಈಗ ಆ ಜಾಗಗಳು ವಿಲೇವಾರಿ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ಪಾತ್ರ ಇದೆ ಅನ್ನೋದು ಗೊತ್ತು ನಮಗೆ. ಹೊಸ ಇಲ್ಲಿ ಕೆಲವ್ರು ಹೇಳ್ತಾರೆ, ಇಲ್ಲೂ ಕೆಲವು ಜಾಗ ಇನ್ನೂ ಇಟ್ಕೊಂಡವ್ರೆ ಅಂತ ಹೇಳಿ, ಅವರೇ ಮಾಡ್ಕೊಂಡವ್ರೆ ಅಂತ. ಅದರಿಂದ ಗೊತ್ತಿಲ್ಲ. ಅಲ್ಲಿ ಕಾರ್ಮಿಕ ಕೇಳಿ ನನ್ಗೇನ್ ಗೊತ್ತು. ರೆಕಾರ್ಡ್ ಇದ್ರೆ ನಾನು ಹೇಳ್ತಿದ್ದೆ. ನಾನು ಇದ್ರ ಬಗ್ಗೆ ನೋಡಿಲ್ಲ. ಇವತ್ತು ಬಂದಾಗ ನನ್ ಗಮನಕ್ಕೆ ತಂದ್ರು. ಯಾರು ಬೇರೆ ಹೆಸರಿನಲ್ಲಿ ಮಾಡ್ಕೊಂಡಿರ್ತಾರೆ. ಬೇನಾಮಿಗಳು ಬಹಳ ಜನ ಅವ್ರೆ. ಸರ್ ಈಗ ಒಂದು ಬೇನಾಮಿಗಳನ್ನೇ ಬಹಳ ಜನ ಇಟ್ಕೊಂಡವ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.